ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಮುನಗೋಡು ಪಟ್ಟಣ ಪಂಚಾಯತಿ ಸದಸ್ಯರಾದ ಸಂಜೀವ್ ಅವ್ರನ್ನ ಬಂದಿವ್ರನ್ನ ಕುರಿತು ಒಂದು 2 ನಿಮಿಷ ಸಂದರ್ಶನ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸಂಜೀವ್. ಹಾಂ ಸರ್, ಯಾವ ಪಟ್ಟಣ ಪಂಚಾಯತಿಯಿಂದ ಆಯ್ಕೆಯಾಗಿದೆ? ಮುನಗೋಡು ಪಟ್ಟಣ ಪಂಚಾಯತ್. ಮುನಗೋಡು ಪಟ್ಟಣ ಪಂಚಾಯತಿಯಿಂದ ಆಯ್ಕೆಯಾಗಿದೆ. ಸರ್, ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಅಂತರ ನನಗೆ 70 ಎಷ್ಟು ಮತ ಟೋಟಲ್ ಎಷ್ಟು ಬಂದಿತ್ತು? 300 ಸಮಥಿಂಗ್. ಸರ್, ಎಷ್ಟು ಮತ ಅಂತರದಲ್ಲಿ ತೆಗೆದಿದ್ದೀವಿ? 70 ಮತ ಅಂತರದಲ್ಲಿ. ಸರ್, ಅಂದಾಗ ಈಗ ನಿಮ್ಮನ್ನು ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಿ? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ. ಸರ್, ಹೇಗೆ ಅನ್ನಿಸ್ತಾ ಇದೆ ಒಂದು ರಾಜಕೀಯದ ಅನುಭವ? ಒಳ್ಳೆಯದಿದೆ, ಚೆನ್ನಾಗಿದೆ. ಒಳ್ಳೆಯದು, ಚೆನ್ನಾಗಿದೆ. ಓಕೆ ಸರ್. ಅಂದಾಗ ಈಗ ನೀವು ಗೆದ್ದು 1 ವರ್ಷ ಕಾಲಾವಕಾಶಗಳಾಗಿದೆ ಸರ್. ಈ 1 ವರ್ಷ ಅವಧಿನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ಸದ್ಯ ನಮಗೆ ಅಭಿವೃದ್ಧಿ ನಮಗೆ ಈ 3 ತಿಂಗಳಾಯಿತು ಸೀಟನ್ನು ಗುರುತಿಸ್ಕೊಂಡು. 3 ತಿಂಗಳಲ್ಲಿ ಇನ್ನೂ ಅಭಿವೃದ್ಧಿಗಳು ಇದು ಮಾಡ್ತಾ ಇದ್ದೀವಿ. ಒಳ್ಳೆ ಸರ್ಕಾರದಿಂದ ಇನ್ನೂ ಒಂದು ಅನುಕೂಲ ಮಾಡಿಕೊಂಡು ಅಮೌಂಟನ್ನು ತರಿಸಿ ಒಳ್ಳೆ ವರ್ಕನ್ನು ಮುಂದೋಡನ್ನು ಸ್ವಲ್ಪ ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕಂತ ಇದ್ದೀವಿ. ಮಾಡ್ತಾ ಇದ್ದೀರಾ? ಓಕೆ ಸರ್. ಅಂದಾಗೆ ಸರ್, ಇನ್ನೂ 4 ವರ್ಷ ಅವಧಿ ಇದೆ ಸರ್ ನಿಮಗೆ. ಈ 4 ವರ್ಷ ಅವಧಿನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಮುಂಡೋಡು ಟೌನನ್ನು ಒಳ್ಳೆ ಇಂಪ್ರೂವ್ಮೆಂಟು, ಒಳ್ಳೆ ಸ್ವಚ್ಛತೆಯಿಂದ ಕಾಪಾಡಿ ಸ್ವಚ್ಛ ನಿರ್ಮೂಲನೆ ಮಾಡಿ ಒಳ್ಳೆ 2-3 ಇಲ್ಲಿ ಉದ್ಯಾನವನ ನಿರ್ಮಿಸೋದಿದೆ. ಉದ್ಯಾನವನ ಜನರಿಗೆ ಏನೂ ತೊಂದರೆ ಆಗದ ಥರ ಒಂದು ಒಳ್ಳೆಯ ರೀತಿಯಿಂದ ಆಗಬೇಕು. ಆ ರೀತಿಯ ಒಂದು ಅಭಿವೃದ್ಧಿ ಮಾಡಬೇಕಂತ ಇದೆ ಸರ್. ಅಂದಾಗ ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂತಂದರೆ ನಿಮಗೆ ರಾಜಕೀಯದ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ರೆ ಅವ್ರ ಹೆಸರು ಹಾಕೊಂಡು ಸರ್? ರಾಜಕೀಯಕ್ಕೆ ಬರಬೇಕಂದ್ರೆ ಜನರು ಒಂದು ಜನರಿಂದ ರಾಜಕೀಯ ಉದ್ದೇಶದಿಂದ ಒಂದು ಜನರ ಸೇವೆ ಮಾಡೋದೊಂದು ಅದರಿಂದ ಈ ಗುರುಗಳು ಅಂದರೆ ನಮಗೆ ಸದಸ್ಯ ನಮ್ಮ ಶಾಸಕರಾದ ಶಿವರಾಮ ಹೆಬ್ಬಾರ್. ಹಾಂ, ಓಕೆ ಸರ್. ಅಂದಾಗೆ ಸರ್, ಈಗ ನಿಮ್ಮನ್ನು ಬಿಟ್ಟು ಉಳಿದಿರುವಂಥ ಸದಸ್ಯರುಗಳಿಗೆ ನಿಮ್ಮ ಮೂಲಕ ಒಂದು ನಮ್ಮ 24x7 ಕರ್ನಾಟಕ.comಗೆ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ನಾವು ಸೇರ್ಕೊಂಡು ಒಳ್ಳೆ ಒಂದು ನಮ್ಮ ಎಲ್ಲ ಸದಸ್ಯರು ಸೇರ್ಕೊಂಡು ಒಂದು ಒಳ್ಳೆ ಜನರನ್ನ ಇದನ್ನು ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕಂತ ಊರನ್ನು ಸ್ವಚ್ಛವಾಗಿ ಒಂದು ಒಳ್ಳೆ ಊರನ್ನು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಓಕೆ ಸರ್. ಅಂದಾಗೆ ಈಗ ನೀವು ಇದೊಂದು ಸದಸ್ಯತ್ವಕ್ಕೆ ಬರಬೇಕು ಅಂತಾರೆ ನಿಮ್ಮ ಗ್ರಾಮದ ಜನತೆಯ ಕಾರಣ ಯಾಕೆಂತಂದರೆ ಅವರು ನಿಮಗೆ ಮತ ನೀಡಿ ಒಂದು ಈ ಸದಸ್ಯತ್ವಕ್ಕೆ ತಂದು ಕುಣಿಸಿದ್ದಾರೆ ಸರ್. ಆ ನಿಮ್ಮ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ? ಒಂದು ಒಳ್ಳೆ ಸೇವೆ ಮಾಡಿ ಅವ್ರಿಗೊಂದು ಒಳ್ಳೆ ಅಂತ ಇದ್ದಾರೆ, ಬಟ್ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಮಾಡಿ ನಮ್ಮದೇ ಆದ ಒಂದು ಒಳ್ಳೆ ಕೆಲಸ ಮಾಡಿ ಇನ್ನೂ ಹೆಸರನ್ನು ಮಾಡ್ಕೋಬೇಕು ಅಂತ ಅವ್ರಿಗೆ ಅದನ್ನೇ ಕೆಲಸ ತೋರಿಸಿ ಅವರಿಗೆ ಕೃತಜ್ಞತೆ ಮಾಡ್ಕೊಂಡು. ಓಕೆ ಸರ್. ಇಷ್ಟೊತ್ತು ಕಾಲ ನಿಮ್ಮ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್.